ಸ್ನೇಹಿತರೆ, ಈ ವಿಡಿಯೋ ಮಾಹಿತಿ ಮತ್ತು ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ದಿಸ್ ವಿಡಿಯೋ ಈಸ್ ಫಾರ್ ಎಜುಕೇಷನಲ್ ಆ್ಯಂಡ್ ಇನ್ಫಾರ್ಮೇಷನಲ್ ಪರ್ಪಸಸ್ ಓನ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಿಂದಲೇ ಮಾಡುವಂತಹ ಒಂದು ಪಾರ್ಟ್ ಟೈಮ್ ಕೆಲಸ, ಮೊಬೈಲಲ್ಲೇ ಮಾಡುವಂತಹ ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇದನ್ನು ಸ್ಟೂಡೆಂಟ್ಸ್ಗಳು, ಹೌಸ್ ವೈಫ್ಸ್ಗಳು, ರಿಟೈರ್ಡ್ಗಳು ಎಲ್ಲರೂ ಮಾಡಬಹುದು. ಆಯಿತಾ, ಮೊಬೈಲಲ್ಲೇ ಮಾಡುವಂಥದ್ದು. ಸೊ ನನಗೆ ತುಂಬ ಜನ ಕೇಳಿದ್ರು ಮೊಬೈಲಲ್ಲೇ ಮಾಡುವಂಥ ಏನಾದರೂ ಕೆಲಸ ಇದ್ದರೆ ತಿಳಿಸಿ ಅಂತ. ಮತ್ತು ನಂದು ಒಂದು ಲಾಸ್ಟ್ ಇಯರ್ ಒಂದು ವಿಡಿಯೋ ವೈರಲ್ ಆಗಿತ್ತು, ಫುಟ್ ವರ್ಕ್ ಅಂತ. ತುಂಬ ಜನರಿಗೆ ಕೆಲಸ ಸಿಕ್ಕಿತ್ತು. ಸೊ ಅದೇ ಥರದ ಇನ್ನೊಂದು ಅಪ್ಲಿಕೇಶನ್, ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಕೆಲಸ ಮಾಡುವಂಥದ್ದು. ಆಯ್ತಾ, ತಿಂಗಳಿಗೆ 40,000 ತನಕ ಇಲ್ಲಿ ಸಂಪಾದನೆ ಮಾಡ್ಬೋದು. ಆಯ್ತಾ, ಫುಲ್ ಟೈಮ್ ಮಾಡಿದ್ರೆ 40,000 ತನಕ ಸಂಪಾದನೆ ಮಾಡ್ಬೋದು. ಪಾರ್ಟ್ ಟೈಮ್ ನೀವು ಎಷ್ಟು ಕೆಲಸ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್. ಆಯ್ತಾ, ಮತ್ತೆ ಇದು ಏನೋ ಲೈಕ್ ಫಿಕ್ಸ್ಡ್ ಟೈಮ್ ಇರಲ್ಲ, ಲೈಕ್ ಇದೇ ಟೈಮಲ್ಲಿ ಮಾಡಬೇಕು ಅದೇ ಟೈಮಲ್ಲಿ ಮಾಡ್ಬೇಕಂತಿರಲ್ಲ, ನಿಮಗೆ ಫ್ರೀ ಟೈಮಲ್ಲಿ ಮಾಡುವಂಥದ್ದು. ಆಯ್ತಾ, ಸೊ ಯಾರೆಲ್ಲ ಈ ಥರದ ಕೆಲಸ ನೋಡ್ತಾ ಇದ್ದೀರಾ ಅವ್ರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಮತ್ತೆ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ, ದಯವಿಟ್ಟು ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೋಡಿ. ಎಂತಕ್ಕಂತ ಹೇಳಿದ್ರೆ, ನಾನು ಕೆಲವೊಂದು ಹೇಳ್ತೀನಿ, ಅದೇ ನೀವು ಟಿಕ್ ಹಾಕ್ಬೇಕು. ಆಯ್ತಾ, ಇವಾಗ ಅಲ್ಲಿ ಕೇಳ್ತಾರೆ ಡು ಯು ಹ್ಯಾವ್ ಲ್ಯಾಪ್ಟಾಪ್ ಅಂತ, ಎಸ್ ಅಂತಾನೆ ಹಾಕ್ಬೇಕು. ನೋ ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಇದು ಮೊಬೈಲಲ್ಲೇ ಮಾಡುವಂತ ಕೆಲಸ ಆದ್ರೂ ಪರವಾಗಿಲ್ಲ, ಎಸ್ ಅಂತಾನೆ ಹಾಕ್ಬೇಕು. ಸೊ ನಾನು ಏನೆಲ್ಲ ಆಪ್ಷನ್ ಕೊಡ್ತೀನಿ ಅದಕ್ಕೆ ಟಿಕ್ ಹಾಕಿ. ಆಯ್ತಾ, ನಾನು ವಿಡಿಯೋದಲ್ಲಿ ತೋರಿಸಿರ್ತೀನಿ. ಸೊ ಅದಕ್ಕೆ ನೀವು ಕೂಡ ಟಿಕ್ ಹಾಕೊಂಡು ನಂತರನೇ ಇದು ಪ್ರೊಸೀಡ್ ಆಗಿ. ಆಯ್ತಾ, ಸೊ ದಯವಿಟ್ಟು ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೋಡಿ, ನಾನು ಅಷ್ಟೇ ಹೇಳೋದು. ಓಕೆ, ಇವಾಗ ಜಾಸ್ತಿ ಮಾತಾಡದೆ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ಫಸ್ಟಿಗೆ ನೀವು ಪ್ಲೇ ಸ್ಟೋರಿಗೆ ಬರಬೇಕು. ಆಯಿತಾ, ಸೊ ಅಲ್ಲಿ ಸ್ಕ್ವಾಡ್ ಸ್ಟ್ಯಾಕ್ ಈ ಥರ ಸರ್ಚ್ ಮಾಡಬೇಕು. ಓಕೆ, ಅಲ್ಲಿ ಇದು ಆ್ಯಪ್. ಆಯಿತಾ, ಸ್ಕ್ವಾಡ್ ಸ್ಟ್ಯಾಕ್ ಟೆಲಿಸೇಲ್ಸ್ ಪಾರ್ಟ್ನರ್, ಈ ಆ್ಯಪ್ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗ್ತದೆ. ಓಕೆ, ಸೊ ನಾನಿವಾಗ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಟೆಲಿಕಾಲಿಂಗ್ ಕೆಲಸ ನಾನು ನಿಮಗೆ ಹೇಳುವಂಥದ್ದು ಇವತ್ತು. ಸೊ ಡೌನ್ಲೋಡ್ ಆಯಿತು, ಇವಾಗ ಓಪನ್. ಸೊ ಈ ಥರ ನಿಮಗೆ ಒಂದು ಇಂಟರ್ಫೇಸ್ ಕಾಣಲಿಕ್ಕೆ ಸಿಗ್ತದೆ, ಇಂಡಿಯಾಸ್ ಲೀಡಿಂಗ್ ಟೆಲಿಸೇಲ್ಸ್ ಪ್ಲ್ಯಾಟ್ಫಾರ್ಮ್. ಓಕೆನಾ, ಸೊ ಗೆಟ್ ಸ್ಟಾರ್ಟೆಡ್ ಇವಾಗ ನಾವು ಮಾಡಬೇಕು. ಆಯಿತಾ, ಆಲ್ರೆಡಿ ಅಕೌಂಟ್ ಇದ್ದರೆ ಮಾಡಬಹುದು, ಬಟ್ ನಾನಿವಾಗ ಗೆಟ್ ಸ್ಟಾರ್ಟೆಡ್ ಮಾಡ್ತಾ ಇದ್ದೀನಿ. ಸೊ ವರ್ಕ್ ಫಾರ್ ಟಾಪ್ ಬ್ರ್ಯಾಂಡ್ಸ್ ಆ್ಯಂಡ್ ಅರ್ನ್ ಅಪ್ ಟು 45,000, 45,000 ತನಕ ನೀವು ದುಡಿಬೋದು. ಓಕೆನಾ, ಸೊ ದೊಡ್ಡದು ಕಂಪನಿ ಕಾಣ್ತದೆ, ರೆಡ್ ಬಸ್ ಆಗಿರ್ಬೋದು, ಇಲ್ಲ ಎಂಜಲ್ ಒನ್ ಆಗಿರ್ಬೋದು, ಇಲ್ಲ ನೋಡಿ ಇಲ್ಲಿ ತುಂಬ ಕಾಣ್ತದೆ ನೋಡಿ, ಕೊಟಾಕ್ ಆಗಿರ್ಬೋದು, ಪರಿ ಆಗಿರ್ಬೋದು, ಈ ಥರ ದೊಡ್ಡ ಕಂಪನಿಯಲ್ಲಿ ನೀವು ಕೆಲಸ ಮಾಡುವಂಥದ್ದು ಈ ಆ್ಯಪ್ ಥ್ರೂ. ಓಕೆ, ಸೊ ಇಲ್ಲಿ ಕಂಟಿನ್ಯೂ ಅಂತ ಕಾಣ್ತದ, ಇದಕ್ಕೆ ಕ್ಲಿಕ್ ಮಾಡಿ. ಸೊ ಟ್ರಸ್ಟೆಡ್ ಬೈ 10,000 ಪ್ಲಸ್ ಟೆಲಿಸೇಲ್ಸ್ ಪ್ರೊಫೆಷನಲ್, ಆಲ್ರೆಡಿ ಇಲ್ಲಿ ಉಂಟಲ್ಲ 10,000ಕ್ಕಿಂತ ಜಾಸ್ತಿ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಹಾಕ್ತಾ ಇದ್ದಾರೆ ನೋಡಿ, ಎಕ್ಸ್ಪೀರಿಯನ್ಸ್. ದಿಸ್ ಪ್ಲಾಟ್ಫಾರ್ಮ್ ಹ್ಯಾಸ್ ಹೆಲ್ಪ್ ಮೀ ಟು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆ್ಯಂಡ್ ಗೇನ್ ಇನ್ ಡೆಪ್ತ್ ಪ್ರಾಡಕ್ಟ್ ನಾಲೆಜ್. ಸೊ ಯಾರೆಲ್ಲ ಲೈಕ್ ಹೌಸ್ ವೈಫ್ಸ್ ಇರ್ತೀರಾ, ಇಲ್ಲ ಸ್ಟೂಡೆಂಟ್ಸ್ ಇರ್ತೀರಾ, ಅವ್ರಿಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು ಮೊಬೈಲಲ್ಲೇ ಕೆಲಸ ಮಾಡಲಿಕ್ಕೆ. ಆಯಿತಾ, ಸೊ ಇಲ್ಲಿ ಕಂಟಿನ್ಯೂ ಮಾಡುವ. ಇದು ವೆಲ್ಕಮ್ ಮಾಡಿ, ಇಲ್ಲಿ ನಿಮ್ಮದು ನಂಬರ್ ಹಾಕಿ. ಆಯಿತಾ, ಮತ್ತು ಇಲ್ಲಿ ಸೆಂಡ್ OTP ಅಂತ ಇದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಒಂದು OTP ಬರ್ತದೆ. ಯುವರ್ ಡೀಟೇಲ್ಸ್. ಸೊ ನಿಮ್ಮದು ನೇಮ್ ಹೇಗಿರ್ಬೇಕಂತ ಹೇಳಿದ್ರೆ ಆಧಾರ್ ಕಾರ್ಡ್ ಥರನೇ ಇರಬೇಕು. ಏನಕ್ಕಂತ ಹೇಳಿದ್ರೆ ನಿಮಗೆ ಕೆಲಸ ಸಿಕ್ಕಿದ ಮೇಲೆ ನಿಮಗೆ ಹಣ ಕೊಡ್ತಾರಲ್ಲ, ಸಂಬಳ ಕೊಡ್ತಾರಲ್ಲ, ಸೊ ಅವಾಗ ಪ್ಯಾನ್ ಕಾರ್ಡ್ ವೆರಿಫೈ ಮಾಡ್ಕೋತಾರೆ. ಓಕೆನಾ, ಸೊ ಟ್ಯಾಕ್ಸ್ ಎಲ್ಲ ಡಿಡಕ್ಷನ್ ಎಲ್ಲ ಪ್ಯಾನ್ ಕಾರ್ಡ್ ಥ್ರೂ ಆಗೋದು, ಎಲ್ರಿಗೂ ಗೊತ್ತಿರ್ಬೋದು. ಸೊ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲ ಸೇಮ್ ಇರ್ತದೆ ನೇಮ್. ಸೊ ಅದು ನೇಮ್ ನೀವು ಇಲ್ಲಿ ಹಾಕಬೇಕಾಗ್ತದೆ. ಆಯಿತಾ, ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಹಾಕಿ, ಮತ್ತು ನಿಮ್ಮದು ಇಮೇಲ್ ID ಹಾಕಿ ಕರೆಕ್ಟಾಗಿ. ಇಮೇಲ್ ID ಕರೆಕ್ಟಾಗಿ ಹಾಕಿ, ರಾಂಗ್ ಆಗಿ ಹಾಕಬೇಡಿ, ಇಲ್ಲ ಅಂತ ಹೇಳಿದ್ರೆ ನಿಮಗೆ ನೋಟಿಫಿಕೇಶನ್ ಎಲ್ಲ ಬರಲ್ಲ. ಓಕೆನಾ, ಇದೆಲ್ಲ ಇನ್ಫಾರ್ಮೇಷನ್ ಹಾಕಿ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ನಿಮ್ಮದು ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಬೇಕಾಗ್ತದೆ. ನೀವು ನಿಮ್ಮದು ಕರೆಕ್ಟಾಗಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡಲ್ಲಿ ಏನಿದೆ ಡೇಟ್ ಆಫ್ ಬರ್ತ್ ಅದೇ ಹಾಕಿ. ಸೊ ಇದಕ್ಕೆ 18 ವರ್ಷ ಮೇಲ್ಪಟ್ಟಿರಬೇಕು ನೀವು ಕೆಲಸ ಮಾಡೋಕ್ಕೆ. ಓಕೆನಾ, ಸೊ ನಾನಿಲ್ಲಿ ಒಂದು ರ್ಯಾಂಡಮ್ ಆಗಿರೋ ಡೇಟ್ ಆಫ್ ಬರ್ತ್ ಹಾಕ್ತೀನಿ, ನೀವು ಕರೆಕ್ಟಾಗಿ ಹಾಕಿ. ಆಯಿತಾ, ಓಕೆ, ಅದಾದಮೇಲೆ ಕಂಟಿನ್ಯೂ. ನಿಮ್ಮದು ಜೆಂಡರ್ ಹಾಕಬೇಕು. ಆಯಿತಾ, ಮೇಲಾ ಫೀಮೇಲಾ ಎಲ್ಲರೂ ಅಪ್ಲೈ ಮಾಡ್ಬೋದು ಇದಕ್ಕೆ. ಸೊ ನಾನು ಫೀಮೇಲು. ಓಕೆ, ಇಷ್ಟ ಆಯಿತಾ. ನೆಕ್ಸ್ಟ್ ರ್ಯಾಂಕ್ ಲ್ಯಾಂಗ್ವೇಜ್ ಇನ್ ಆರ್ಡರ್ ಆಫ್ ಯುವರ್ ಫ್ಲೂಯೆನ್ಸಿ. ಸೊ ಫಸ್ಟ್ ಇಂಗ್ಲೀಷ್ ಹಾಕಿ, ಮತ್ತು ಹಿಂದಿ ಹಾಕಿ, ನಾನು ಹಾಕಿದಂಗೆ ಹಾಕಿ. ನೆಕ್ಸ್ಟ್ ಕನ್ನಡ ಹಾಕಿ. ಅದಾದಮೇಲೆ ನಿಮಗೆ ಯಾವುದು ತೆಲುಗು ಬರ್ತದೆ ತೆಲುಗು, ಮರಾಠಿ ಬರ್ತದೆ ಮರಾಠಿ, ಅದು ಭಾಷೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ಕನ್ನಡ, ಇಂಗ್ಲೀಷ್, ಹಿಂದಿ, ಸಾರಿ ಇಂಗ್ಲೀಷ್, ಹಿಂದಿ, ಕನ್ನಡ, ಇದು ಕರೆಕ್ಟಾಗಿ ನೀವು ಹಾಕಬೇಕು. ಓಕೆನಾ, ಫಸ್ಟ್ ಇಂಗ್ಲೀಷೇ ಇರಲಿ, ಸೆಕೆಂಡ್ ಹಿಂದಿನೇ ಇರಲಿ, ಥರ್ಡ್ ಕನ್ನಡನೇ ಇರಲಿ. ಓಕೆ, ಅದಾದಮೇಲೆ ಕಂಟಿನ್ಯೂ. ಸೊ ಸೆಲೆಕ್ಟ್ ಯುವರ್ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್. ಓಕೆನಾ, ಸೊ
ಇದಕ್ಕೆ ಐ ಥಿಂಕ್ PUC ಮೇಲೆ ಆಗಿರಬೇಕು ಅಂತ ಅನ್ಕೊತೀನಿ ನಾನು. ಸೊ ನಾನಿಲ್ಲಿ ಬ್ಯಾಚುಲರ್ ಡಿಗ್ರಿ ಇಲ್ಲ ಮಾಸ್ಟರ್ ಡಿಗ್ರಿ ನೀವೇನು ಮಾಡಿದ್ರೆ ಅದು ಹಾಕ್ಬೋದು. ಮಾಸ್ಟರ್ ಮತ್ತು ಬ್ಯಾಚುಲರ್ ಡಿಗ್ರಿ ಆದವರಿಗೆ ಏನು ಟೆನ್ಷನ್ ಇಲ್ಲ. ಸೊ ಇಲ್ಲ PUC 10th ಐ ಥಿಂಕ್ ಇಲ್ಲ ಕನ್ಸಿಡರ್ ಮಾಡಲ್ಲ ಅನ್ಸುತ್ತೆ ಅವರ ಅಪ್ಲಿಕೇಶನ್. ಸೆಲೆಕ್ಟ್ ಯುವರ್ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್. ಸೊ ನಾನಿಲ್ಲಿ ಮಾಸ್ಟರ್ ಮಾಡಿದೆ, ನಾನು ಮಾಸ್ಟರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೀವು ಬ್ಯಾಚುಲರ್ ಡಿಗ್ರಿ ಮಾಡಿದ್ರೆ ಬ್ಯಾಚುಲರ್, PUC ಮಾಡಿದವರು PUC ಅಂತ ಹಾಕಿ. ಐ ಥಿಂಕ್ ಅವರು 10th ಮತ್ತು ಡಿಪ್ಲೊಮಾ ಕನ್ಸಿಡರ್ ಮಾಡಲ್ಲ ಅಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಲಾಸ್ಟ್ ಟೈಮ್ ಅವರು 10th ಪಾಸ್ ಆದವರಿಗೆ ಇದು ಮಾಡಿಬಿಟ್ಟಿದ್ರು ಆಯಿತಾ. ಸೊ PUC ಅಂತ ಹಾಕಿ ಆಯಿತಾ. ನಾನಿಲ್ಲಿ ಮಾಸ್ಟರ್ ಮಾಡಿದೆ, ಸೊ ನಾನು ಮಾಸ್ಟರ್ ಹಾಕ್ತಾ ಇದ್ದೀನಿ. ಓಕೆನಾ. ಸೊ ಟೆಲ್ ಅಸ್ ಅಬೌಟ್ ಯುವರ್ ಟೆಲಿಕಾಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ. ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು, ಇಲ್ಲ ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಅಪ್ಲೈ ಮಾಡ್ಬೋದು. ಸೊ ಐಮ್ ಅ ಫ್ರೆಷರ್. ನೆಕ್ಸ್ಟ್, ಡು ಯು ಹ್ಯಾವ್ ಅ ಲ್ಯಾಪ್ಟಾಪ್ ಟು ವರ್ಕ್ ಆನ್ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಆದರೂ ನೀವೇನು ಹಾಕ್ಬೇಕಂತ ಹೇಳಿದ್ರೆ ಐ ಓನ್ ಲ್ಯಾಪ್ಟಾಪ್ ಆಯಿತಾ. ಇದು ಮೊಬೈಲಿಂದ ಮಾಡುವಂಥ ಕೆಲಸ. ಬಟ್ ಅವ್ರು ಕೇಳ್ತಾರೆ, ಸೊ ಎಸ್ ಅಂತಲೇ ಹಾಕಬೇಕು. ಇದು ಅಪ್ಪಿತಪ್ಪೆ ನೋ ಅಂತ ಹಾಕ್ಬೇಡಿ, ಹಾಕಿದರೆ ನಿಮ್ಮದು ಸೆಲೆಕ್ಷನ್ ಆಗಲ್ಲ. ಓಕೆ. ಕ್ಯಾನ್ ಯು ಕಮಿಟ್ ಟು ಅಟ್ಲೀಸ್ಟ್ 8 hours ಆಫ್ ವರ್ಕ್ ಎವ್ರಿ ಡೇ ಅಂತ ಕೇಳ್ತಾ ಇದ್ದಾರೆ. ಎಸ್ ಅಂತಲೇ ಹಾಕಬೇಕು, ನೋ ಅಂತ ಹಾಕ್ಬಾರ್ದು. ಇದು ಪಾರ್ಟ್ ಟೈಮ್ ಮಾಡ್ಬೋದು ನೀವು, ಬಟ್ ಇದರಲ್ಲಿ ಇವರು ಕೇಳುವಾಗ ಎಸ್ ಅಂತಲೇ ಹಾಕಬೇಕು. ಓಕೆ. ನೆಕ್ಸ್ಟ್, ವಾಟ್ ಈಸ್ ಯುವರ್ ಲೊಕೇಶನ್ ಪ್ರಿಫರೆನ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ವರ್ಕ್ ಫ್ರಮ್ ಹೋಮ್, ವರ್ಕ್ ಫ್ರಮ್ ಆಫೀಸ್, ಓಕೆ ವಿತ್ ಬೋತ್ ಅಂತ ಹಾಕಿ. ಓಕೆ. ಸೊ ಟೆನ್ಷನ್ ಇಲ್ಲ, ನಾವು ಸೆಲೆಕ್ಟ್ ಆಗಬೇಕಲ್ಲ ಅದಕ್ಕೆ. ಸೊ ಯುವರ್ ಪ್ರೊಫೈಲ್ ಇಸ್ ನಾವು ಕಂಪ್ಲೀಟ್, ವೆಲ್ ಡನ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟೆಪ್ ಇನ್ ಯುವರ್ ಜರ್ನಿ. ನೋಡಿ ಈ ಥರ ಬರಬೇಕು ನಿಮಗೆ. ನೀವೇನಾದರೂ ರಿಜೆಕ್ಟ್ ಆದರೆ ನಿಮಗೆ ಇದು ಸ್ಟೆಪ್ಪೇ ನೆಕ್ಸ್ಟ್ ಸ್ಟೆಪ್ಪೇ ಬರಲ್ಲ. ಓಕೆನಾ. ನಾನು ಸೆಲೆಕ್ಟ್ ಮಾಡ್ದಂಗೆ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಈ ಥರ ಒಂದು ಕಾಣಲಿಕ್ಕೆ ಸಿಗ್ತದೆ ಆಯಿತಾ. ಫಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ ಅಸೆಸ್ಮೆಂಟ್ ಟೆಸ್ಟ್ ತೊಗೋಬೇಕು. ಗ್ರಾಮರ್ ಅಸೆಸ್ಮೆಂಟ್ ಇರ್ತದೆ, ನಿಮ್ದು ಇಂಗ್ಲೀಷ್ ಗ್ರಾಮರ್ ಚೆಕ್ ಮಾಡಲಿಕ್ಕೆ, ಮತ್ತು ಸ್ಪೀಚ್ ಅಸೆಸ್ಮೆಂಟ್ ಇರ್ತದೆ. ಓಕೆನಾ. ಅದು ಆದಮೇಲೆ ನಿಮಗೆ ಇಲ್ಲಿ ಇಂಟರ್ವ್ಯೂ ಇರುತ್ತೆ ಆಯಿತಾ. ಫೋನ್ ಇಂಟರ್ವ್ಯೂ, HR ಕಾಲ್ ಮಾಡ್ತಾರೆ ಮತ್ತು ಮಾತಾಡ್ತಾರೆ, ಜಸ್ಟ್ ಅವ್ರ ಕಮ್ಯುನಿಕೇಷನ್ ಚೆಕ್ ಮಾಡಲಿಕ್ಕೆ. ಸೊ ನೀವು ಯಾವ ನಂಬರ್ ಕೊಟ್ಟಿರ್ತೀರ ನೋಡಿ, ಆ ನಂಬರಿಗೆ ಕಾಲ್ ಬರ್ತದೆ. ಸೊ ನಂಬರ್ ಕರೆಕ್ಟಾಗಿ ಹಾಕಬೇಕು, ಇಲ್ಲಾಂತ ನಿಮ್ಗೆ ಇದು ಬರಲ್ಲ. ಓಕೆನಾ. ಅದಾದಮೇಲೆ KYC ಕಂಪ್ಲೀಟ್ ಮಾಡಬೇಕಾಗ್ತದೆ ಆಯಿತಾ. ಇದು ಮ್ಯಾಂಡರಿ. ಏನಕ್ಕಂತ ಹೇಳಿದ್ರೆ ನೀವು 2-3 ಅಕೌಂಟು ಮಾಡಲಿಕ್ಕಿಲ್ಲ ಆಯಿತಾ. ಒಂದು ಪ್ಯಾನ್, ಒಂದು ಆಧಾರ್ ಕಾರ್ಡಿಂದ ಒಂದೇ ಅಕೌಂಟ್ ಮಾಡಲಿಕ್ಕಾಗೋದು, ಮೋಸ ಮಾಡಲಿಕ್ಕಿಲ್ಲ ಆಯಿತಾ. ಸೊ ಅದಕ್ಕೆ KYC ಅವರು ಕೇಳ್ತಾರೆ. ನೆಕ್ಸ್ಟ್ ಶಾರ್ಟ್ ಲಿಸ್ಟಿಂಗ್. ಅದಾದಮೇಲೆ ನಿಮ್ಮದು ಸ್ಟಾರ್ಟ್ ಲಿಸ್ಟಿಂಗ್. ಫಸ್ಟ್ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಆಯಿತಾ. ಟ್ರೈನಿಂಗ್ ಕೊಡ್ತಾರೆ ಕೆಲಸಕ್ಕೆ ಬೇಕಾಗಿರುವಂಥದ್ದು. ಅದಾದಮೇಲೆ ನಿಮಗೆ ಪ್ರಿಫರ್ಡ್ ಕಂಪನಿ, ಯಾವ ಕಂಪನಿಯಲ್ಲಿ ಬೇಕು, ತುಂಬ ಕಂಪನಿ ಇರ್ತದೆ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿ ಕೆಲಸ ಮಾಡುವಂಥದ್ದು. ಈ ಥರ ಇವರು ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ನಾನು ಅಸೆಸ್ಮೆಂಟಿಗೆ ಬಂದೆ. ಓಕೆ. ಅಸೆಸ್ಮೆಂಟಲ್ಲಿ ಸ್ಟಾರ್ಟ್ ಗ್ರಾಮರ್ ಅಸೆಸ್ಮೆಂಟ್. ಸೊ ಫ್ರೆಂಡ್ಸ್, ಇಲ್ಲಿ ಸ್ಟಾರ್ಟ್ ಅಸೆಸ್ಮೆಂಟ್ ಮಾಡಬೇಕು. ಓಕೆ. ಸೊ ಸ್ಟಾರ್ಟ್ ಅಸೆಸ್ಮೆಂಟ್ ಮಾಡಿದ ಕೂಡಲೇ ಈ ಥರ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಓಕೆನಾ. ಬರ್ಡ್ಸ್ ಡ್ಯಾಶ್ ಬೈ ಫ್ಲ್ಯಾಪಿಂಗ್ ದೇಯರ್ ವಿಂಗ್ಸ್. ಓಕೆನಾ. ಸೊ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ತೆಗೀರಿ. ಸ್ಕ್ರೀನ್ಶಾಟ್ ತೆಗೆದು ಗೂಗಲ್ ಲೆನ್ಸ್ ಅಂತ ಒಂದು ಆ್ಯಪ್ ಇದೆ. ಓಕೆನಾ. ಗೂಗಲ್ ಲೆನ್ಸ್ ಅಂತ, ಅದು ಡೌನ್ಲೋಡ್ ಮಾಡಿ, ಮತ್ತು ಅಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಅಪ್ಲೋಡ್ ಮಾಡಿ. ಆವಾಗ ಕರೆಕ್ಟ್ ಆನ್ಸರ್ ಗೂಗಲ್ ನಮಗೆ ಕೊಡ್ತದೆ. ಓಕೆನಾ. ಬರ್ಡ್ಸ್ ಫ್ಲೈಸ್. ಓಕೆನಾ. ಸೊ ನಂದೇ ನಿಮಗೆ ಆನ್ಸರ್ ಇದು ಕ್ವಶನ್ಸ್ ಬರಲ್ಲ, ಡಿಫ್ರೆಂಟ್ ಬರ್ಬೋದು ಆಯಿತಾ. ಇಲ್ಲ ಕೆಲವೊಬ್ಬರಿಗೆ ಸೇಮ್ ಕ್ವಶನ್ ಬರ್ಬೋದು. ಸೇಮ್ ಕ್ವಶನ್ ಬಂದರೆ ಸೇಮ್ ಆನ್ಸರ್ ಟಿಕ್ ಮಾಡಿ. ಸೊ ಗೂಗಲ್ ಲೆನ್ಸ್ ಯೂಸ್ ಮಾಡಿ. ಐ ಡ್ಯಾಶ್ ಅ ಬುಕ್ ಇನ್ ಮೈ ಬ್ಯಾಗ್. ಸೊ ಐ ಹ್ಯಾವ್ ಆ್ಯಕ್ಚುಲಿ ಆನ್ಸರ್, ಬಟ್ ಸ್ಟಿಲ್ ನೋಡುವ, ಕರೆಕ್ಟಾಗಿರೋ ಆನ್ಸರ್ ಬೇಕಲ್ಲ ಅದಕ್ಕೆ. ಸೊ ನಾವು ಈ ಥರ ಸರ್ಚ್ ಮಾಡುವಂಥದ್ದು, ಆವಾಗ ನಮಗೆ ಗೂಗಲ್ ಆನ್ಸರ್ ಕೊಡ್ತದೆ ಐ ಹ್ಯಾವ್. ಸೊ ಸ್ಟಿಲ್ ನನಗೆ ಅಂದರೆ ಗೊತ್ತು ಆನ್ಸರ್, ಆದರೆ ಸೊ ಕರೆಕ್ಟಾಗಿ ಬೇಕಲ್ಲ ಅದಕ್ಕೆ ಐ ಹ್ಯಾವ್ ಆಯಿತಾ. ಅದಾದಮೇಲೆ ದ ಸನ್ ಡ್ಯಾಶ್ ಇನ್ ದ ಮಾರ್ನಿಂಗ್. ಸೊ ಇದಕ್ಕೆ ಆನ್ಸರ್ ರೈಸಸ್, ಫಸ್ಟ್ ಆಪ್ಷನ್. ಓಕೆ. ದ ಬಾಯ್ ಡ್ಯಾಶ್ ಹಿಸ್ ಬೈಕ್ ಟು ದ ಪಾರ್ಕ್. ಓಕೆ. ಸೊ ವಾಪಸ್ ಗೂಗಲ್ ಲೆನ್ಸಿಗೆ ಬರೋದು, ಬ್ಯಾಕ್ ಹೋಗೋದು, ಸ್ಕ್ರೀನ್ಶಾಟ್ ಹಾಕೋದು, ಆವಾಗ ನಮಗೆ ಆನ್ಸರ್ ಬರ್ತದೆ ರೈಟ್ಸ್. ಇದು ಆನ್ಸರ್ ಫಸ್ಟ್ ಒನ್. ನೆಕ್ಸ್ಟ್, ಐ ಡ್ಯಾಶ್ ಮೈ ಲಂಚ್ ಅಟ್ ಸ್ಕೂಲ್ ಎವ್ರಿ ಡೇ.
ಐ ಈಟ್ ಬಟ್ ಸ್ಟಿಲ್ ನಮಗೆ ಅಂದರೆ ಕರೆಕ್ಟಾಗಿರೋ ಆನ್ಸರೇ ಟಿಕ್ ಹಾಕುವ. ಫಸ್ಟ್ ಆಪ್ಷನ್ ಈಟ್. ನೆಕ್ಸ್ಟ್ ಸೆಲೆಕ್ಟ್ ದ ಸೆಂಟೆನ್ಸ್ ದಟ್ ಈಸ್ ಗ್ರಾಮ್ಯಾಟಿಕಲಿ ಕರೆಕ್ಟ್. ಓಕೆನಾ? ಸೊ ಸ್ಕ್ರೀನ್ಶಾಟ್ ತೆಗೆದೆ ಗೂಗಲ್ ಲೆನ್ಸಿಗೆ ಅಪ್ಲೋಡ್ ಮಾಡುವಂಥದ್ದು, ಸರ್ಚ್ ಮಾಡುವಂಥದ್ದು. ಸೊ ಗೂಗಲ್ ಲೆನ್ಸ್ ಅಪ್ಲೋಡ್ ಮಾಡುವಂಥದ್ದು, ಸರ್ಚ್ ಮಾಡುವಂಥದ್ದು. ಸೊ ಶಿ ಸಿಂಗ್ಸ್ ಅ ಸಾಂಗ್ ಎಟ್ ದ ಕಾನ್ಸರ್ಟ್. ಶಿ ಸಿಂಗ್ಸ್ ಎಟ್ ದ ಕಾನ್ಸರ್ಟ್ ಅಲ್ಲ, ಶಿ ಸಿಂಗ್ಸ್ ಅ ಸಾಂಗ್ ಎಟ್ ದ ಕಾನ್ಸರ್ಟ್. ಸೊ ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ ಸೆಲೆಕ್ಟ್ ಅ ಸೆಂಟೆನ್ಸ್ ದಟ್ ಈಸ್ ಗ್ರಾಮ್ಯಾಟಿಕಲಿ ಕರೆಕ್ಟ್. ಸ್ಕ್ರೀನ್ಶಾಟ್ ತೆಗೋದು ಮೆಲ್ಲ, ಅಂದರೆ ಇದು ಫುಲ್ಲು ಇದು ಮಾಡಬೇಡಿ, ಕ್ಲೋಸ್ ಮಾಡಬೇಡಿ, ಮಿನಿಮೈಸ್ ಮಾಡಿ ವಿಂಡೋ, ಆಯಿತಾ? ಕ್ವಶನ್ ಇದ್ದು ಇಲ್ಲ ಅಂತ ಹೇಳಿದ್ರೆ ನಿಮ್ಮದು ಇದಾಗುತ್ತೆ, ಟೆಸ್ಟು ಎಕ್ಸಿಟ್ ಆಗಿಬಿಡ್ತದೆ. ಸೊ ನಿಮಗೆ ಕಷ್ಟ ಆಗ್ತದೆ. ಸೊ ಮಿನಿಮೈಸ್ ಮಾಡಿ. ಸಿ ಆಪ್ಷನ್ ಬಂದುಬಿಟ್ಟು ಸಿ, ಹಿ. ಓಕೆ, ಅದಾದಮೇಲೆ ಸೆಲೆಕ್ಟ್ ದ ಸೆಂಟೆನ್ಸ್ ದಟ್ ಈಸ್ ಗ್ರಾಮ್ಯಾಟಿಕಲಿ ಕರೆಕ್ಟ್. ಸೊ ಸ್ಕ್ರೀನ್ಶಾಟ್ ತೆಗೆದೆ ಗೂಗಲ್ ಲೆನ್ಸಿಗೆ ಬಂದು ಹಾಕಿದೆ, ಆವಾಗ ಆನ್ಸರ್ ಬರ್ತದೆ ನಮಗೆ. ದ ಡಾಗ್ ಬಾರ್ಕ್ಡ್ ಲೌಡ್ಲಿ ಎಟ್ ನೈಟ್. ದ ಡಾಗ್ ಬಾರ್ಕ್ಡ್ ಲೌಡ್ಲಿ ಎಟ್ ನೈಟ್, ಇದು ಆಪ್ಷನ್. ನೆಕ್ಸ್ಟ್ ಸೆಲೆಕ್ಟ್ ದ ಸೆಂಟೆನ್ಸ್ ದಟ್ ಈಸ್ ಗ್ರಾಮ್ಯಾಟಿಕಲಿ ಕರೆಕ್ಟ್. ಸೊ ವಾಪಸ್ ಸ್ಕ್ರೀನ್ಶಾಟ್ ತೆಗೋದು, ಗೂಗಲ್ ಲೆನ್ಸಿಗೆ ಬರೋದು, ಮತ್ತು ಸರ್ಚ್ ಮಾಡುವಂಥದ್ದು. ಗೂಗಲ್ ಲೆನ್ಸ್ ಪ್ಲೇಸ್ಟೋರಲ್ಲಿ ಹುಡುಕಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಇಟ್ಟಿರಿ, ಈಸಿ ಆಗ್ತದೆ ನಿಮಗೆ. ಸೊ ಶಿ ಪೇಂಟೆಡ್ ಅ ಬ್ಯೂಟಿಫುಲ್ ಪಿಕ್ಚರ್. ಶಿ ಪೇಂಟೆಡ್ ಅ ಬ್ಯೂಟಿಫುಲ್ ಪಿಕ್ಚರ್. ಸೊ ಫಸ್ಟ್ ಆಪ್ಷನ್. ಓಕೆ, ಇವಾಗ ಲಾಸ್ಟ್ ಸೆಲೆಕ್ಟ್ ದ ಸೆಂಟೆನ್ಸ್ ದಟ್ ಈಸ್ ಗ್ರಾಮ್ಯಾಟಿಕಲಿ ಕರೆಕ್ಟ್. ಸೊ ಸ್ಕ್ರೀನ್ಶಾಟ್ ತೆಗೋದು, ಬ್ಯಾಕ್ ಹೋಗಬೇಡಿ ಫ್ರೆಂಡ್ಸ್, ಅದು ಮಿನಿಮೈಸ್ ಮಾಡಿ ವಿಂಡೋ, ನೀವು ಗೂಗಲ್ ಲೆನ್ಸಿಗೆ ಬಂದು ಸ್ಕ್ರೀನ್ಶಾಟ್ ಹಾಕಿ ಆನ್ಸರ್ ಸರ್ಚ್ ಮಾಡಿ. ಓಕೆ, ಯಾವತ್ತೂ ಕ್ಲೋಸ್ ಮಾಡಬೇಡಿ. ಕ್ಲೋಸ್ ಮಾಡಿದ್ರೆ ಇದು ಎಂಡ್ ಆಗುತ್ತೆ ಟೆಸ್ಟ್, ಮತ್ತು ನಿಮ್ಗೆ ಕಷ್ಟ ಆಗುತ್ತೆ. ದೇ ರ್ಯಾನ್ ಅ ರೇಸ್ ಎಟ್ ದ ಪಾರ್ಕ್. ದೇ ರ್ಯಾನ್ ಅ ರೇಸ್ ಎಟ್ ದ ಪಾರ್ಕ್. ದೇ ರ್ಯಾನ್. ಸೊ ಫಸ್ಟ್ ಆಪ್ಷನ್. ಸೊ ಸಬ್ಮಿಟ್ ಕೊಟ್ಟೆ ಇವಾಗ. ಸೊ ಅಸೆಸ್ಮೆಂಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಥ್ಯಾಂಕ್ ಯು, ಯುವರ್ ಸಬ್ಮಿಷನ್ ಹ್ಯಾಸ್ ಬಿನ್ ರಿಸೀವ್ಡ್. ಕ್ಲಿಕ್ ನೆಕ್ಸ್ಟ್ ಟು ಗೆಟ್ ಯುವರ್ ರಿಸಲ್ಟ್ ನೋಡೋಣ. ಸೊ ನೆಕ್ಸ್ಟ್, ಸೊ ವೇಟಿಂಗ್ ಫಾರ್ ದ ರಿಸಲ್ಟ್ ಅಂತ ಕಾಣ್ತದೆ ನೋಡುವ, ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ 2 ನಿಮಿಷದ ಒಳಗೆ ನಮಗೆ ರಿಸಲ್ಟ್ ಬರ್ತದೆ. ಓಕೆ, ಸೊ ಫ್ರೆಂಡ್ಸ್, ನಂದು ಗ್ರಾಮರ್ ಅಸೆಸ್ಮೆಂಟ್ ಪಾಸ್ ಆಗಿದೆ. ನೆಕ್ಸ್ಟ್ ಇವಾಗ ಸ್ಪೀಚ್ ಅಸೆಸ್ಮೆಂಟ್. ಇವಾಗ ಕಂಟಿನ್ಯೂ ಟು ಸ್ಪೀಚ್ ಅಸೆಸ್ಮೆಂಟ್ ಅಂತ ಕೇಳಿದ ಕೂಡಲೇ ಒಂದು ವಿಡಿಯೋ ಹುಡುಗಿ ಬರ್ತಾಳೆ, ಮಾತಾಡ್ತಾಳೆ, ಅದು ಕಂಪ್ಲೀಟಾಗಿ ಕೇಳಿದ ಮೇಲೆ ನಿಮಗೆ ನೆಕ್ಸ್ಟ್ ಬಟನ್ ಲೋಡ್ ಆಗುತ್ತೆ. ಅದು ಒತ್ತಿದ ಕೂಡಲೇ ನಿಮಗೆ ಸ್ಪೀಚ್ ಅಸೆಸ್ಮೆಂಟ್ ಕಾಣಲಿಕ್ಕೆ ಸಿಗ್ತದೆ. ನಾನು ಆಲ್ರೆಡಿ ಆ ವಿಡಿಯೋ ನೋಡಿದ್ದೇನೆ. ಸೊ ಇವಾಗ ನಾನು ಕಂಟಿನ್ಯೂ ಟು ಸ್ಪೀಚ್ ಅಸೆಸ್ಮೆಂಟ್ ಕೊಡ್ತೀನಿ, ನಂದು ಡೈರೆಕ್ಟಾಗಿ ಓಪನ್ ಆಗ್ತದೆ. ಓಕೆನಾ? ಸೊ ಹೌ ಆರ್ ಯು ಟುಡೇ ಅಂತ ಕೇಳಿದ್ದಾರೆ. ಇದಕ್ಕೆ ಇಲ್ಲಿ ಬ್ಲ್ಯಾಕ್ ಒಂದು ಇದು ಕಾಣ್ತಾ ಇಲ್ಲ, ವಾಯ್ಸ್ ರೆಕಾರ್ಡಿಂಗ್ ಬಟನ್ ಇದೆಯಲ್ಲ, ಅದು ಕ್ಲಿಕ್ ಮಾಡಿ ನೀವು ಆನ್ಸರ್ ಮಾಡುವಂಥದ್ದು. Yes, I'm doing good. How about you? So, ಈ ಥರ. What's your favorite color? My favorite color is blue. I love blue. Next, pronounce ಮಾಡಲಿಕ್ಕೆ ಇದು, ಆಯಿತಾ? You don't understand. I would never hurt someone I love. ನೆಕ್ಸ್ಟ್, ಇದು ಕೂಡ ಪ್ರೊನೌನ್ಸ್ ಮಾಡಲಿಕ್ಕೆ. ಇಫ್ ಹಿ ಲವ್ಸ್ ಯು, ದಟ್ಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್. ನೆಕ್ಸ್ಟ್, ಸ್ಟೇ ಔಟ್ ಆಫ್ ಮೈ ಟೆರಿಟರಿ. ಫ್ರೆಂಡ್ಸ್, 5 ಆಗೋ ತನಕ ನೀವು ವೆಯ್ಟ್ ಮಾಡಿ, ಆಯಿತಾ? 5 ಸೆಕೆಂಡ್ ಮಾಡಬೇಕದು. ಸೊ 5 ಆಗೋ ತನಕ ನೀವು ವೆಯ್ಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್. And then I realized something. 20-something girls are just fabulous until you see one with the man who broke your heart. Next, pronounce the quote given below. I save my calves for wine. It's called priorities. Next, 7th question. ಆಯಿತು.
ಇವಾಗ 8 ಇದು ದೊಡ್ಡ ಪ್ಯಾಸೇಜ್ ಇದೆ ಆಯಿತಾ ಫ್ರೆಂಡ್ಸ್. ಇದನ್ನು ಕರೆಕ್ಟಾಗಿ ನೀವು ಓದಿ ರೆಕಾರ್ಡ್ ಮಾಡಬೇಕಾಗ್ತದೆ. ಇದು ರೆಕಾರ್ಡ್ ಇದೆಯಲ್ಲ ಅದು ಕ್ಲಿಕ್ ಮಾಡಿ ನೀವು ರೆಕಾರ್ಡ್ ಮಾಡುವಂಥದ್ದು. ಓಕೆ. Hello, my name is Kevin. I'm 26 and my question is, are you a stressed person? It is a hard question to answer. My work is hard and I always stay late at the office. I also drink a lot of coffee during the day and go to sleep very late. Sometimes I don't have time to read a book or watch TV because I have to work on my work project at home. We all experience stress and anxiety at one time or another. For some, it may be more severe than others. But one thing is for sure, we can all agree that a stress-free life is a happy one. If you are fed up with your stress and anxiety, you may be wondering how to reduce stress. If you are dealing with the stress and anxiety, you may find that the same thing each month causes you unneeded stress. Some examples include overdue bills, work deadlines, or an increasing pile of ignored housework or maintenance. For me, it was that I have always had issues setting aside time to do housework or laundry. So now I set aside one day of each week to take care of these duties. What is more important? Anyone dealing with anxiety or stress should set some time aside each day to focus on themselves. These can be as simple as taking 5 minutes each day to sit quietly and reflect, or it can be more complex. Some enjoy taking a warm bath, reading a book, or sitting in a quiet room to consider the day they had. While having a glass of wine at the end of the long day may seem like a good way to unwind, a long-term effect on the mental and physical health may be quite detrimental. This method is temporary at best and carries possibility of becoming addicted or hurting your overall health. In conclusion, while stress is something we must all handle in our own personal manners, it is the best to handle it in a way which is both constructive, healthy and systematic rather than haphazard and random or relying on quick fixes like alcohol. Next. So, idರಲ್ಲಿ ನಿಮಗೆ speak at least 2 minutes. Tell us about food habits. Do you prefer to cook for yourself, eat out or order from a restaurant? How often do you go out for food? Do you have any diets? ಈ ಥರ ಕ್ವಶನ್ ಇದೆ, ಅದಕ್ಕೆ ನೀವು ಆನ್ಸರ್ ಮಾಡಿ ಕೊಡುವಂಥದ್ದು. ಇದು ರೆಕಾರ್ಡ್ ಕ್ಲಿಕ್ ಮಾಡುವಂಥದ್ದು ಮತ್ತು ನೀವು ಆನ್ಸರ್ ಮಾಡಿ ಕೊಡುವಂಥದ್ದು ಇದಕ್ಕೆ. Imagine you went a trip near a lake yesterday. Describe the trip to your friend. ಓಕೆ, ಇದೆಂತ ಮಾಡ್ಬೇಕಂತ ಹೇಳಿದ್ರೆ ನೀವು ಇದು ಕಾಪಿ ಪೇಸ್ಟ್ ಮಾಡ್ಬೋದು ಚಾಟ್ ಜಿಪಿಟಿಗೆ, ಮತ್ತು ನೀವು ಆನ್ಸರ್ ಫೈಂಡ್ ಔಟ್ ಮಾಡಿ ಆನ್ಸರ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವೆಂತ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ನಿಮ್ಮದೇ ಆನ್ಸರ್ ಇಲ್ಲಿ ರೆಕಾರ್ಡ್ ಮಾಡಿ ಕೊಡಿ. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು 11ನೇ ಕ್ವಶನ್. ಲಿಸನ್ ಟು ದ ಆಡಿಯೋ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ಓಕೆನಾ? ಇದು ಆಡಿಯೋ ಕೇಳಿ ನೀವು ಆನ್ಸರ್ ಮಾಡಬೇಕಾಗ್ತದೆ ಬೈ ಸ್ಪೀಕಿಂಗ್ ಆನ್ ಇಟ್ ಮೋರ್ ದೆನ್ ಅ ಮಿನಿಟ್. ಇದು ಕ್ವಶನ್ ಇಲ್ಲಿ ನಿಮಗೆ ಇದು ಬರ್ತದೆ ಆಯಿತಾ, ಕ್ವಶನ್ ಬರ್ತದೆ, ಅದನ್ನು ಕೇಳಿ ನೀವು ಆನ್ಸರ್ ಮಾಡೋದು, ರೆಕಾರ್ಡ್ ಮಾಡಿ ಕೊಡುವಂಥದ್ದು. ನೋಡು ಎಂತ ಇರ್ತದಂತ. What can we learn from making new friends? How important is it to have a social life? Why is having good friends important? ಸೊ ಫ್ರೆಂಡ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಏನಕ್ಕೆ ಫ್ರೆಂಡ್ಸ್ ಇಂಪಾರ್ಟೆಂಟ್ ಅದ್ರ ಬಗ್ಗೆ ನೀವು ರೆಕಾರ್ಡ್ ಮಾಡಿ ಇಲ್ಲಿ ಕೊಡುವಂಥದ್ದು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಡಿಸ್ಕ್ರೈಬ್ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಯುವರ್ ಲೈಫ್. ಆಯಿತಾ? ವೆನ್ ಡಿಡ್ ಯು ಎಕ್ಸ್ಪೀರಿಯನ್ಸ್ ಟೇಕ್ ಪ್ಲೇಸ್? ವ್ಯಾರ್ ಡಿಡ್ ದ ಎಕ್ಸ್ಪೀರಿಯನ್ಸ್ ಟೇಕ್ ಪ್ಲೇಸ್? ವಾಟ್ ಹ್ಯಾಪನ್ಡ್ ಎಕ್ಸಾಕ್ಟ್ಲಿ? ಎಕ್ಸ್ಪ್ಲೇನ್ ವೈ ದ ಎಕ್ಸ್ಪೀರಿಯನ್ಸ್ ಈಸ್ ಎಕ್ಸೈಟಿಂಗ್. ಸೊ ಏನಾದರೂ ಒಂದು ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನೀವು ಇಲ್ಲಿ ಮಾತಾಡಿ ರೆಕಾರ್ಡ್ ಮಾಡಿ ಕೊಡುವಂಥದ್ದು. ಆಯಿತಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಪೀಕ್ ಆನ್ ಇಟ್ for at least 2 minutes. You are deciding whether to take up an internship in another country. Ask question to the recruiter to find out more details about this internship opportunity. You should ask about duration, type of accommodation, cost, documents. ಇದನ್ನೆಲ್ಲ ನೀವು ಕೇಳಬೇಕು. ಆಯಿತಾ? ಸೊ ನೀವು ಏನು ಮಾಡಿ ಅಂತ ಹೇಳಿದ್ರೆ ಚಾಟ್ ಜಿಪಿಟಿಗೆ ಕಾಪಿ ಪೇಸ್ಟ್ ಮಾಡಿ ಮತ್ತು ಚಾಟ್ ಜಿಪಿಟಿ ಆನ್ಸರ್ ಕೊಡ್ತಲ್ಲ ಅದನ್ನು ರೆಕಾರ್ಡ್ ಮಾಡಿ ಕೊಡಿ. ಓಕೆ, ಅದು ಬೆಸ್ಟ್. ಇಲ್ಲ ಅಂತಂದರೆ ಗೂಗಲ್ ಇದು ಮಾಡಿದ್ರೆ ಸಹ ನಿಮಗೆ ಆನ್ಸರ್ ಸಿಗ್ತದೆ, ಅದನ್ನು ಇಲ್ಲಿ ನೀವು ರೆಕಾರ್ಡ್ ಮಾಡಿ ಕೊಡುವಂಥದ್ದು. ಸೊ ನಾನಿಲ್ಲಿ ಸಬ್ಮಿಟ್ ಮಾಡಿದೆ. ಆಯಿತಾ? ಸೊ ಥ್ಯಾಂಕ್ ಯು ಫಾರ್ ಸಬ್ಮಿಟ್ಟಿಂಗ್ ಅಂತ ಬಂತು. ಓಕೆ, ಈಗ ನೆಕ್ಸ್ಟ್. ಸೊ ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಸ್ಪೀಚ್ ಅಸೆಸ್ಮೆಂಟ್ ರಿಸಲ್ಟಿಗೆ. ಓಕೆ ಫ್ರೆಂಡ್ಸ್, ನಿಮಗೆ ಇಲ್ಲಿ ಕಾಣ್ತದೆ. ಸೊ ನಂದು ಗ್ರಾಮರ್ ಅಸೆಸ್ಮೆಂಟು ಪಾಸ್ ಆಯಿತು, ಸ್ಪೀಚ್ ಅಸೆಸ್ಮೆಂಟ್ ಕೂಡ ಪಾಸ್ ಆಯಿತು. ಓಕೆನಾ? ಸೊ ಅಸೆಸ್ಮೆಂಟ್ ಕಂಪ್ಲೀಟೆಡ್. ನೆಕ್ಸ್ಟ್ ಓದೋದು. ಸೊ ಇವಾಗ ಸ್ಕೆಡ್ಯೂಲ್ ಫೋನ್ ಇಂಟರ್ವ್ಯೂ. ಸೊ ಅಸೆಸ್ಮೆಂಟ್ ಟೆಸ್ಟ್, ಗ್ರಾಮರ್ ಅಸೆಸ್ಮೆಂಟ್ ಟೆಸ್ಟ್ ತಗೋದು ಹೇಗಂತ ತಿಳಿಸ್ಕೊಟ್ಟೆ. ಸೇಮ್ ಟ್ರಿಕ್ ಯೂಸ್ ಮಾಡಿ. ಗೂಗಲ್ ಲೆನ್ಸ್ ಇನ್ಸ್ಟಾಲ್ ಮಾಡಿರಿ ಆ್ಯಪ್ ನಿಮ್ಮ ಮೊಬೈಲಲ್ಲಿ, ಮತ್ತೆ ಸ್ಕ್ರೀನ್ಶಾಟ್ ತೆಗೆದು ಅದರಲ್ಲಿ ಹುಡುಕಿ, ಅವಾಗ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಸೆಕೆಂಡ್ ಥಿಂಗ್ ಸ್ಪೀಚ್ ಅಸೆಸ್ಮೆಂಟ್, ಅದು ಕೂಡ ಈಸಿ ಆಗಿದೆ. ನೀವು ಚಾಟ್ ಜಿಪಿಟಿ ಹೆಲ್ಪ್ ತಗೊಳ್ಬೋದು, ಇಲ್ಲ ನಿಮ್ಮ ವಾಕ್ಯದಲ್ಲೇ ಹೇಳಿ, ಅದೇನು ಅಷ್ಟು ಸ್ಟ್ರಿಕ್ಟ್ ಆಗಿ ನೋಡಲ್ಲ. ಆಯ್ತಾ? ಸೊ ಇದು ಎರಡು ಕ್ಲಿಯರ್ ಆದಮೇಲೆ ನೆಕ್ಸ್ಟ್
HR ಇಂಟರ್ವ್ಯೂ ಇರುತ್ತೆ. ಸೊ ನಂಗೆ ಎಂತ ಬಂತು ಅಂತ ಹೇಳಿದ್ರೆ ನೋ ಸ್ಲಾಟ್ ಅವೈಲೇಬಲ್ ಅಂತ ಬಂತು. ಸೊ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಸಪೋರ್ಟ್ ಟೀಮ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಸೊ ನಂಗೆ ಅವರೊಂದು ಫಾರ್ಮ್ ಕೊಟ್ರು ಆಯ್ತಾ, ಅದು ಫಾರ್ಮ್ ತುಂಬಲಿಕ್ಕೆ ಹೇಳಿದ್ರು. ಸೊ ಅದು ಫಾರ್ಮ್ ತುಂಬಿದ ಮೇಲೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಆಯ್ತಾ. ಸೊ ಇದು 2 ರೌಂಡ್ ಕ್ಲಿಯರ್ ಆಗಿರ್ಬೇಕು, ಗ್ರಾಮರ್ ಅಸೆಸ್ಮೆಂಟ್ ಮತ್ತೆ ಸ್ಪೀಚ್ ಅಸೆಸ್ಮೆಂಟ್ ಆಯ್ತಾ. ಇವಾಗ ನಾನು ಅದು ಫಾರ್ಮ್ ಲಿಂಕ್ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಲ್ಲ. ಏನಕ್ಕಂತ ಹೇಳಿದ್ರೆ ಕೆಲವೊಬ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಅದು ಕ್ಲಿಯರೇ ಮಾಡಲ್ಲ ರೌಂಡ್, ಡೈರೆಕ್ಟ್ ಫಾರ್ಮ್ ಫಿಲ್ ಮಾಡ್ಬಿಡ್ತಾರೆ, ಮತ್ತೆ ಅಯ್ಯೋ ನಮ್ಗೆ ಕಾಲ್ ಬರ್ಲಿಲ್ಲ ಅಂತ ಹೇಳ್ತಾರೆ. ಸೊ ಆತರ ಮೋಸ ಮಾಡ್ಲಿಕ್ಕಿಲ್ಲ. ಸೊ ಯಾರೆಲ್ಲ ಇದು ಗ್ರಾಮರ್ ಅಸೆಸ್ಮೆಂಟ್ ಮತ್ತೆ ಸ್ಪೀಚ್ ಅಸೆಸ್ಮೆಂಟ್ ಕಂಪ್ಲೀಟ್ ಮಾಡಿದೀರಾ ಅದು ಸ್ಕ್ರೀನ್ ಶಾಟ್ ನನ್ನ ID ದ ಹೆಲ್ಪಿಂಗ್ ಅಂಡ್ ಸುಶ್ ಇದಕ್ಕೆ ನೀವು ನಂಗೆ ಮೆಸೇಜ್ ಮಾಡಿ ಸ್ಕ್ರೀನ್ ಶಾಟ್ ಅನ್ನ. ಸೊ ನಾನು ನಿಮ್ಗೆ ಪರ್ಸನಲ್ ಆಗಿ ಲಿಂಕ್ ಕೊಟ್ಬಿಡ್ತೀನಿ, ಅದು ಬೆಸ್ಟ್ ಆಪ್ಷನ್ ಆಯ್ತಾ. ಸೊ ನಂಗೂ ಗೊತ್ತಾಗುತ್ತೆ ನೀವು ಕ್ಲಿಯರ್ ಮಾಡಿದ್ದೀರಾ ಅಂತ. ಸೊ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಲಿಂಕ್ ಕೊಟ್ಬಿಡ್ತೀನಿ, ಅದು ನೀವು ಫಿಲ್ ಮಾಡಬೇಕಾಗ್ತದೆ. ಸೊ ನಿಮ್ಗೆ HR ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಇದು ಬೆಸ್ಟ್ ಆಪ್ಷನ್. ಇಲ್ಲ ನಾನು ಸುಮ್ಮನೆ ಹಾಕ್ಬಿಟ್ರೆ ಲಿಂಕ್ ಎಲ್ಲರೂ ಅದೇ ಫಿಲ್ ಮಾಡ್ಕೊಂಡು ಮತ್ತೆ ಅಯ್ಯೋ ಕಾಲ್ ಬರಲಿಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ಅದು ಬೇಡ, ಕನ್ಫ್ಯೂಷನೇ ಬೇಡ. ಓಕೆನಾ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಮನೆಯಿಂದ ಮಾಡುವಂತ ಕೆಲಸ ಹುಡುಕ್ತಾ ಇದ್ದಾರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ, ಮತ್ತೆ ನನ್ನ ಸಬ್ಸ್ಕ್ರೈಬ್ ಆಗೋಕೆ ಮರಿಬೇಡಿ. ಓಕೆ, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ತನಕ ಬೈ.